ನಮ್ಮ ಚೆನ್ನಯ್ಯ ರಂಗಮಂದಿರ ಅದು ತುಂಬಿರೋದು ಅಂದ್ರೆ ಇವತ್ತೇ ಫಸ್ಟ್ ಟೈಮ್ ತುಂಬಿರೋದು. ಹೇಳಲ್ಲ, ಅದು ಚೆನ್ನಯ್ಯ ರಂಗಮಂದಿರ ತುಂಬಿರೋದು ಅಂದ್ರೆ ಇವತ್ತೇ ಫಸ್ಟ್ ಟೈಮ್. ನಾನು ಯಾವಾಗ ನೋಡಿದ್ರೆ ಅಲ್ಲಿ ಹಿಂದ್ಗಡೆ ಖಾಲಿ ಇರುತ್ತೆ, ಅವಾಗ ತುಂಬಿತ್ತು. ಇವಾಗ ಹಿಂದ್ಗಡೆ ಒಂದು 20-30 ಜನ ಇಲ್ಲ, ಹೋಗಿರ್ತಾರೆ, ರಿಸರ್ಚ್ ಹೋಗಿರ್ತಾರೆ, ಎಲ್ಲ ಹೋಗಿರ್ತಾರೆ, ಪರವಾಗಿಲ್ಲ. ಆದ್ರೆ ಇಷ್ಟು ಜನ ತುಂಬಿದ್ವಿ ಅಂದ್ರೆ ರೆಡ್ಡಿ ಜನಾಂಗದಲ್ಲಿ ಒಗ್ಗಟ್ಟು ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಇವತ್ತು ಖಂಡಿತವಾಗಲೂ ನಮ್ಮ ಸ್ನೇಹಿತ ಶಾಸಕರು ಮಂಜುನಾಥ್ ಅವರು, ಸಮೃದ್ಧಿ ಮಂಜುನಾಥ್ ಅವರು ಹೇಳಿದಂಗೆ ಖಂಡಿತವಾಗ್ಲೂ ಯಾವತ್ತು ಒಗ್ಗಟ್ಟಾಗಿರ್ಬೇಕು. ನಮ್ಮ ಕೈಯಲ್ಲಾದ್ರೆ ಯಾರಿಗಾದ್ರೂ ಸಹಾಯವನ್ನು ಮಾಡಬೇಕು, ತೊಂದರೆಯನ್ನು ಯಾರಿಗೂ ಬಯಸಬಾರ್ದು. ಇಲ್ಲ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಊಟ ತಿಂದ್ಬಿಟ್ಟು ಮನೇಲಿ ಮಾಡ್ಕೋಬೇಕು. ಆ ಗುಣ, ಆ ಮಟ್ಟ ಅದರಲ್ಲಿ ಇರೋದಂದ್ರೆ ಈ ಜನಾಂಗದಲ್ಲಿ ಇದೆ ಅಂತ ನಾನು ಒಂದು ವಿಶ್ವಾಸದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಒಂದು ಜನಾಂಗ ಇವತ್ತು ಬೆಂಗಳೂರಲ್ಲಿ ರಿಂಗ್ ರೋಡ್, ಹೊರವರ್ತಲ ರಸ್ತೆಯನ್ನ KC ರೆಡ್ಡಿ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಾವೇನು ಮಾಡಕ್ಕಾಗಿಲ್ಲ. ಯಾರೋ ಬೆಂಗಳೂರಲ್ಲಿ ಇಟ್ಕೊಂಡಿದ್ದ ಅವ್ರ ಮೇಲೆ ಪ್ರೀತಿ, ವಿಶ್ವಾಸ ಅವ್ರ ಮೇಲೆ ಇರುವಂತವ್ರು ಬೆಂಗಳೂರಲ್ಲಿ ಇಟ್ಟಿದ್ದಾರೆ ಅಂದ್ರೆ ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ಕರ್ನಾಟಕ ಮೊದಲನೇ ಮುಖ್ಯಮಂತ್ರಿ ಆಗಿದ್ದು, ಗವರ್ನರ್ ಆಗಿದ್ದು, ಇಲ್ಲಿಂದ ಹೋಗಿರುವಂತವ್ರು. ಇವ್ರ ಹೆಸರನ್ನೇ ನಾವು ಈ ಕೋಲಾರಲ್ಲಿ ಒಂದು ವಿಗ್ರಹವನ್ನು ಇಷ್ಟು ದಿವಸ ಅವರು ಇಟ್ಕೊಂಡಿಲ್ಲ. ಆದ್ರೆ ಈ ವಾದ 2013-14 ನಮ್ಮ ರಾಮಲಿಂಗಾರೆಡ್ಡಿ ಅನ್ನೋರು ಇದೆ, ಏನಾದ್ರೂ ಮಾಡಿ KC ರೆಡ್ಡಿ ಅವರು ವಿಗ್ರಹವನ್ನು ಇಡಬೇಕು ಅಂತ ಅವಾಗ ಹೇಳ್ತಾ ಇದ್ರು. ಅವರು ನಮಗೆ ಬಲತ್ಕಾರ ಮಾಡ್ತಾ ಇದ್ರು. ಏನೋ ಮಾಡೋಣ ಅನ್ಕೊಂಡು ಏನೋ ಇನ್ನೊಂದೇನೋ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299. ನಾವ್ಯಾರು ಮಾಡಕ್ಕೆ, ಇನ್ನೊಬ್ರು ಯಾರು ಮಾಡೋದಕ್ಕೆ ಅವ್ರು ಗೊತ್ತಿದೆ. ಅವರೆಲ್ಲ ಈ ರಾಜ್ಯದ ಜನಗಳ ಪ್ರೀತಿಯನ್ನ ಗೆದ್ದಿರೋರು, ವಿಶ್ವಾಸವನ್ನ ಗೆದ್ದಿರೋರು KC ರೆಡ್ಡಿ ಅವರು. ಅಂತವ್ರು ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು, ಯಾರ ಕೈಯಲ್ಲಿ ಮಾಡಿಸ್ಕೋಬಾರ್ದು, ಯಾರಿಗೆ ಆಶೀರ್ವಾದ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದು ಅವ್ರು ಗೊತ್ತಿರೋದು. ಅವ್ರು ಮಾಡಿಸ್ಕೊಳ್ತಾರೆ ಯಾವಾಗ ಅಂತ. ಖಂಡಿತವಾಗ್ಲೂ KC ರೆಡ್ಡಿ ಅವರ ಪುತ್ಥಳಿಯನ್ನ ಇಲ್ಲೇಬೇಕು, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಇವತ್ತು ನಾವು ಯಾವಾಗ್ಲೂ ನೆನೆಸ್ಕೊಳ್ತೀವಿ. ME ಕೃಷ್ಣಪ್ಪನವರು ನಮ್ಮ ರಾಜ್ಯಕ್ಕೆ ಏನ್ ಮಾಡಿದ್ರು, ಈ ಕೋಲಾರ ಜಿಲ್ಲೆಗೆ ಏನ್ ಮಾಡಿದ್ರು ಅಂತ ಗೊತ್ತಿದೆ ಎಲ್ಲರಿಗೂ. ಇವತ್ತೇನಾದ್ರೂ ರೈತರು ಬದುಕ್ತಾ ಇದ್ದಾರೆ ಅಂದ್ರೆ ME ಕೃಷ್ಣಪ್ಪ ಕಾರಣಕ್ಕಂತೂ ಅದಕ್ಕೆ. ಅದೇ ರೀತಿ ಇವತ್ತು ಕೋಲಾರಕ್ಕೆ ಏನಾದ್ರೂ ಕರೆಂಟ್ ಬಂದಿದೆ ಅಂದ್ರೆ ಆ ಮಹಾನ್ ವ್ಯಕ್ತಿ T ಚೆನ್ನಯ್ಯನವರು ಯೂನಿಯನ್ ಚೇರ್ಮನ್ ಆಗಿದ್ರು, ಮೈಸೂರು ವಿದ್ಯುತ್ ಶಕ್ತಿ ಅಧ್ಯಕ್ಷರಾಗಿದ್ರು T ಚೆನ್ನಯ್ಯನವರು. ಅವನ್ನೆಲ್ಲ ನೆನೆಸ್ಕೊಳ್ತೀವಿ ನಾವು. ಅದೇ ರೀತಿ DV ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು, ಲತೀಫ್ ಸಾಬ್ ಅವರು, ಕೋಲಾರ ಶ್ರೀನಿವಾಸ್ ಗೌಡ್ರು, ನಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ವ್ಯಕ್ತಿ ಇದೆ ಶ್ರೀನಿವಾಸ್ ಗೌಡ್ರನ್ನ. ಈ ತರ ಅನೇಕ ಜನನ ನಾವು ನೆನೆಸ್ಕೊಳ್ತೀವಿ ಜಿಲ್ಲೆನಲ್ಲಿ. KC ರೆಡ್ಡಿ ಅವರನ್ನು ನೆನೆಸ್ಕೊಳ್ತೀವಿ. ಆದ್ರೆ ಅವರನ್ನ ಅವ್ರ ಜ್ಞಾಪಕಾರ್ಥವಾಗಿ ಮುಂದಿನ ದಿನಗಳಲ್ಲಿ ನಾವು ಹೇಳ್ಕೊಂಡೇ ಹೋಗ್ತಾ ಇದ್ರೆ ಎಲ್ಲ ಮರ್ತೋಗ್ತಾರೆ, ಎಲ್ಲ ಮರ್ತೋಗ್ತಾ ಇರ್ತಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಮಕ್ಕಳನ್ನು ಕೇಳಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಯಾರು, ಮೈಸೂರು ರಾಜ್ಯದ ಕೇಳಿ ಗೊತ್ತಾಗೋದಿಲ್ಲ ಅವ್ರಿಗಿಲ್ಲ. ಅದನ್ನ ಮರಿಬೇಕು ಜನ. ಇವರೆಲ್ಲ ದೇಶಕ್ಕೋಸ್ಕರ ಸೇವೆ ಮಾಡಿದ್ದಾರೆ. ನಾವೇನಾದ್ರೂ ಸ್ವಲ್ಪ ಅವ್ರು ಮಾಡಿರೋದ್ರಲ್ಲಿ 5%, 1%, 2% ಸೇವೆ ಮಾಡೋದು ಪ್ರಯತ್ನಗಳು ಮಾಡೋಣ. ಅವ್ರು ಮಾಡುವಷ್ಟು ನಮ್ಮ ಕೈಗೆ ಮಾಡೋಕ್ಕಾಗೋದಿಲ್ಲ, ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ತಾ, ಖಂಡಿತವಾಗ್ಲೂ ಆವತ್ತು ಮೀಟಿಂಗ್ ಮಾಡಿದಾಗ ಮಾಲೂರು ನಂಜೇಗೌಡರು, ನಮ್ಮ MLC ಅನಿಲಣ್ಣ ಅವರು ಈ ತರ ಹೇಳಿದ್ರು. ನಮ್ಮ ಸಂಸದರು ಸಮೃದ್ಧಿ ಮಂಜುನಾಥ್ ಅವರು ಇಬ್ರು ಹೇಳಿದ್ರು. ಏನ್ ಹೇಳಿದ್ರು, KC ರೆಡ್ಡಿ ಅವರು ಪುತ್ಥಳಿಯನ್ನ ಇಡೋದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲರೂ ಸೇರಿ ಅದನ್ನ ಪ್ರಯತ್ನ ಮಾಡಬೇಕು, ನಾವೆಲ್ಲರೂ ಮಾಡೋಣ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಹಕಾರ, ನಾನು ನಿಮ್ಮ ಜೊತೆ ಇದ್ದು, ನೀವು, ನಾವು, ಸಂಸದರು, ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, MLCಗಳು, ನಾವೆಲ್ಲರೂ ಸೇರಿ, ಜನಪ್ರತಿನಿಧಿ ಎಲ್ಲರೂ ಸೇರಿ KC ರೆಡ್ಡಿ ಅವರು ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿಯನ್ನ ನಾವು ನೆನೆಸ್ಕೊಳ್ಳೇಬೇಕು. ಅವ್ರನ್ನ ಯಾವತ್ತೂ ಮರೆಯುವಂತ ಪ್ರಶ್ನೆ ಇರಬಾರ್ದು. ಅವರ ಪುತ್ಥಳಿಯನ್ನ ನಾವು ಒಂದು ಜಾಗದಲ್ಲಿ ಎಲ್ಲಾದ್ರೂ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಾವೆಲ್ಲ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಒಂದು ಜಾಗದಲ್ಲಿ ಮಾಡಿ ಲೈಫ್ ಲಾಂಗ್ ನೆನೆಸ್ಕೊಳ್ಳುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಜೊತೆ ಮಾಡೋಣ. ಆವತ್ತು ಜನಾಂಗದವರ ಹಿರಿಯರೆಲ್ಲ ಕರಿತೀವಿ. ನೀವು ದೊಡ್ಡವರೆಲ್ಲ ಬನ್ನಿ, ನೀವೆಲ್ಲರೂ ಬನ್ನಿ, ಕೂತ್ಕೊಂಡು ಜಿಲ್ಲಾಧಿಕಾರಿ ಜೊತೆ ಮಾತಾಡಿ ಎಲ್ಲಿ ಜಾಗದಲ್ಲಿ ಹೋಗೋದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ ಇದೆ, ರೋಡ್ಗಳಲ್ಲಿ ಹಳ್ಳಿ ಇಡಬಾರದು ಅಂತ ಆರ್ಡರ್ ಬೇರೆ ಇದೆ. ಅದನ್ನ ನೋಡ್ಕೊಂಡು ಎಲ್ಲಿ ಇಡಬೇಕು, ಯಾವ ರೀತಿ ಇಡಬೇಕು ಅನ್ನೋದನ್ನ ನಾವೆಲ್ಲರೂ ಪ್ಲಾನ್ ಮಾಡಿಕೊಂಡು ಎಲ್ಲರ ಸಲಹೆ ಸೂಚನೆಗಳನ್ನು ತಗೊಂಡು ನಾವೆಲ್ಲರೂ ಜೊತೆಗಿದ್ದು ಮಾಡೋಣ. ಖಂಡಿತವಾಗ್ಲೂ ನಮ್ಮ ಸಹಕಾರ ನಿಮ್ಮ ಜೊತೆಗೆ ಇದ್ದೇ ಅಂತ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಕೆಲಸವನ್ನು ಮಾಡೋದಕ್ಕೂ ಸಂಪೂರ್ಣವಾದಂತಹ ಸಹಕಾರ ನಾವು ಇದ್ದೇ. ಎಲ್ಲಾ ಶಾಸಕರು ಇರ್ತೀವಿ, ನಾವು ಎಲ್ಲಾ ಶಾಸಕರು ಇರ್ತೀವಿ. ನಾನು ಇರ್ತೀನಿ, ನಂಜೇಗೌಡರು ಇರ್ತಾರೆ, ಸಮೃದ್ಧಿ ಮಂಜುನಾಥ್ ಇರ್ತಾರೆ, SN
ಸತ್ಯನಾರಾಯಣ ಸ್ವಾಮಿ ಇರ್ತಾರೆ, ಎಲ್ಲರೂ ಇರ್ತೀವಿ, ನಾವೆಲ್ಲರೂ ಇರ್ತೀವಿ, ನಿಮ್ ಜೊತೆ ಕೆಲಸವನ್ನು ಮಾಡೋಣ. ಇಂಥ ವಿಚಾರದಲ್ಲಿ ಏನಂದ್ರೆ ನೀವು ನನಗೂ ಜಗಳ ಇದ್ರೆ ಆಡ್ಕೊಳ್ಳೋಣ, ಅದು ಬೇರೆ. ಈ ಸಮಾಜದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಕೆಲಸವನ್ನು ಮಾಡುವಂತ ಜವಾಬ್ದಾರಿ. ಆಮೇಲೆ ಯಜಮಾನರು ಒಂದು ಮಾತು ಹೇಳಿದ್ರು, ಈ ಜಿಲ್ಲೆನಲ್ಲಿ ತಾಲೂಕುವಾರು ವಿದ್ಯಾಸಂಸ್ಥೆಗಳು ಮಾಡೋದಕ್ಕೆ, ನಮ್ಮ ಸಮುದಾಯ ಭವನಗಳನ್ನ ಕಟ್ಟೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದ್ರು. ಯಾವತ್ತು ಒಂದೊಂದು ತಿಳ್ಕೊಳ್ಳಿ ಯಜಮಾನ್ರೆ, ಜನಪ್ರತಿನಿಧಿಗಳು ಸಹಕರಿಸೋದಕ್ಕೆ ನಿಮ್ ಜೊತೆ ಯಾವತ್ತು ಇರ್ತಾರೆ, ಅದನ್ನ ಉಪಯೋಗಿಸೋದಕ್ಕೆ ನೀವು ರೆಡಿ ಆಗಿರ್ಬೇಕು. ಇವತ್ತು ಹೇಳಿ ಬಿಟ್ಟು ಹೋಗೋದಲ್ಲ, ಅದನ್ನ ಫಾಲೋ ಅಪ್ ಮಾಡ್ಬೇಕು, ಅದ್ರ ಜೊತೆ ಬರ್ಬೇಕು. ನಮ್ಮನ್ನು ಕರೀರಿ ಎಲ್ಲಿ ಬರ್ಬೇಕು ಅಂತ. ನೀವು ತಾಲೂಕು ಮಟ್ಟದಲ್ಲಿ ನೀವು ಯಾವ ವಿದ್ಯಾಸಂಸ್ಥೆಗೆ ನೀವು ಅಪ್ಲೈ ಮಾಡಿ, ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡಿ, ನನಗೆ 1 hour ಅಲ್ಲಿ ಜಿಲ್ಲೆನಲ್ಲಿ ಕ್ಲಿಯರ್ ಮಾಡಿ ಕಳಿಸ್ತೀವಿ. 1 hour ಟೈಮ್ ಕೊಡಿ. ಇಲ್ಲಿ ನಿಮ್ಗೆ PO DDP ಹತ್ರ ಬೇಕಾ, ನಿಮ್ಗೆ DDPO ಹತ್ರ ಬೇಕಾ, ಯಾರ ಹತ್ರ ಬೇಕು, ಇಲ್ಲಿ ಕ್ಲಿಯರ್ ಮಾಡುವಂತ ಕೆಲಸ ನಾವು ಮಾಡ್ಕೊಡ್ತೀವಿ. ಅದನ್ನ ಫಾಲೋ ಅಪ್ ಮಾಡಿದ್ರೆ ಈಸಿಯಾಗಿ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸುಮ್ಮನೆ ಅಪ್ಲೈ ಮಾಡಿಬಿಟ್ರೆ ಆಗೋದಿಲ್ಲ. ನಾವು ಫಾಲೋ ಅಪ್ ಮಾಡಬೇಕು. ಖಂಡಿತವಾಗ್ಲೂ ಆ ಫಾಲೋ ಅಪ್ಗೆ ನಿಮ್ ಜೊತೆಗೂ ಇರ್ತೀವಿ, ನಾವು ನಿಮ್ ಜೊತೆಗಿದ್ದು ಆ ಕೆಲಸವನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ಒಂದು ಒಳ್ಳೆ ಕೆಲಸ ನನಗೆ ಖುಷಿಯಾಗಿದೆ. ಇವತ್ತು ಈ ನಮ್ಮ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ಮಾಡಿದ್ದೀವಿ. ಎಲ್ಲಾ ಕಾರ್ಯಕ್ರಮಗಳು ನಾನು ಬರ್ತೀನಿ, ಮಿಸ್ ಆಗ್ತೀನಿ ಮೇಡಮ್, ಎಲ್ಲದಕ್ಕೂ ಬರ್ತೀನಿ. ಸರ್ಕಾರದ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಎಲ್ಲವೂ, ಯಾವ್ದೋ ಬೇರೆ ಪಬ್ಲಿಕ್ ಅಲ್ಲಿ ಮಿಸ್ ಆಗ್ಬೋದು. ಟಿ ಚೆನ್ನಯ್ಯ ರಂಗಮಂದಿರ ತುಂಬಿರೋದು ಅಂದ್ರೆ ಫಸ್ಟ್ ಇವತ್ತು ಈ ಜನ ಒಗ್ಗಟ್ಟಿಗೆ ಇಲ್ಲ ಅರ್ಥ ಆಯ್ತು. ನೀವು KC ರೆಡ್ಡಿ ಅವರ ಪುತ್ರಿ ನಿವೇದಕ್ಕೂ ನಿಮ್ಮೆಲ್ಲರ ಸಹಕಾರನೂ ಇದೆ ಅಂತ ಗೊತ್ತು. ನೀವು ತಾಲೂಕುವಾರು ಸಮುದಾಯ ಭವನಗಳನ್ನ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಎಲ್ಲ MLAs ಮಾಡ್ತಾರೆ. ಅದನ್ನ ಖಂಡಿತವಾಗ್ಲೂ ಇರ್ತಾನೆ. ಸ್ನೇಹಿತರಂತ ಸಮೃದ್ಧಿ ಮನೆ ಅಂತ ಹೇಳೋದು ಮುಳುಬಾಗ್ಲಲ್ಲಿ 2 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ನಾವೆಲ್ಲ 2 ಎಕರೆ ಕೊಡಕ್ ಆಗಲ್ಲ ಗುರು, 2 ಎಕರೆ ಕೊಡ್ತೀವಿ, ನಾವೆಲ್ಲ ಕೊಡಕ್ ಆಗಲ್ಲ. 1 ಎಕರೆ ಕೊಡ್ಬೋದು ಅಷ್ಟೇ. ನಮ್ಮ ನಿಂತರ ಶಕ್ತಿವಂತರಾಗ ಆಗಲ್ಲ. 1 ಎಕರೆ ಕೊಡ್ಬೋದು ನಾವೆಲ್ಲ. ಖಂಡಿತವಾಗ್ಲೂ ನಾನು ಕೋಲಾರಲ್ಲಿ ನಿಮ್ಮ ಸಮಾಜಕ್ಕೆ 1 ಎಕರೆ ಜಾಗವನ್ನು ಕೊಡಿಸ್ತೀನಿ. ಅದು ಎಲ್ಲಿ ಸಮುದಾಯ ಭವನ ಮಾಡೋದಕ್ಕೆ ನಿಮಗೆ 1 ಎಕರೆ ಜಾಗವನ್ನು ಕೊಡಿಸ್ತೀನಿ. ಇನ್ನ ಒಂದು ಪ್ಲಾನ್ ಮಾಡಿದೀವಿ, ಎಲ್ಲಾ ಜನಾಂಗಕ್ಕೂ ಜಿಲ್ಲಾ ಮಟ್ಟದಲ್ಲಿ ಕೊಡ್ಬೇಕಾಗ್ತದೆ. ಎಲ್ಲದಕ್ಕೂ ಕೊಡ್ಬೇಕಾಗ್ತದೆ ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಭವನಗಳು ಕಟ್ಟೋದಕ್ಕೆ. ಇಲ್ಲಿ ಜಾಗ ಇರೋದ್ರಿಂದ ನಾವು ಜಾಗ ಇರೋದ್ರಿಂದ ನೋಡಿ, ಜಾಗ ಇದ್ರೆ ಕೊಡ್ಸೋದು. 2 ಇಲ್ಲ ಅಂದ್ರೆ 3 ಕೊಡೋಣ, ಯಾಕಂದ್ರೆ ಮಾತು ತಪ್ಪಾರ್ದಲ್ಲ. ಅದಕ್ಕೋಸ್ಕರ 2 ಇಲ್ಲ ಅಂದ್ರೆ 3 ಇದ್ರೆ ಜಾಗ, ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ನಾರಾಜನ ನೀನು ನಾನು ಇಬ್ರು ಊಟ ಮಾಡ್ಬೇಕಂದ್ರೆ ಜ್ಞಾಪಕ ಇದೆಯಾ? ಎಲ್ಲ ಖಾಲಿ ಆಯ್ತು. ಇದಕ್ಕೆ ಇಬ್ರು 2 ಚಪಾತಿ ತಿಂದ್ಬಿಟ್ಟು ಬಂದ್ವಿ ಒಂದು ಜಾಗದಲ್ಲಿ, ಹಿಂದೆ ಶೇರ್ ಮಾಡ್ಕೊಂಡು ತಿಂದ್ವಿ. ಇನ್ನು ಎಕ್ಸ್ಟ್ರಾ ಬೇಕು ಅಂದ್ರೆ ಅಲ್ಲಿಲ್ಲ ಸರ್ ಖಾಲಿ ಆಗೋಯ್ತು ಸರ್ ಅಂತ ಎಲ್ಲಿ ಪಲ್ಮೇರ್ ಹತ್ರ ಡಾಬಾದಲ್ಲಿ ಇಬ್ರು ತಿಂದ್ವಿ. ಹಂಗೆ ಶೇರ್ ಮಾಡ್ಕೊಳ್ಳೋಣ, ಏನಾದ್ರು ಇದ್ರೆ ನಾವೆಲ್ಲ ಜೊತೆಗೆ ಶೇರ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ತಾ ಇವತ್ತು ಒಳ್ಳೆ ಖುಷಿ ಆಯ್ತು, ಸಂತೋಷ. ಅದಕ್ಕೆ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದೀವಿ. ಈ ಜನಾಂಗದ ಜೊತೆ ಖಂಡಿತವಾಗ್ಲೂ ನಾವೆಲ್ಲರೂ ಇರ್ತೀವಿ. ಯಾರ್ಯಾರು ಏನೇನು ಹೇಳಿದ್ವಿ ನೋಡ್ತಾ ಇರ್ತಾರೆ, ಅವರು ನೋಡ್ತಾ ಇರ್ತಾರೆ. ಹೇಳಿದ್ ಮಾತು ತಪ್ಪಿಸ್ಕೊಂಡ್ರೆ ಅಷ್ಟೇ. ಅವ್ರು ನೋಡ್ತಾ ಇರ್ತಾರೆ, ಮೇಲೆ ಇಲ್ಲ ಏನ್ ಕೆಲಸ ಮಾಡಿದ್ರೆ ಹಿಂಗಂತಾರೆ, ಇಲ್ಲಾಂದ್ರೆ ಹಿಂಗಂತಾರೆ.